Hey everyone, welcome back to our channel ESF Standards. In this lecture, we are going to discuss about the important questions of microcontrollers. Subject code BCS 402 ಆಯಿತಾ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ರೆಗ್ಯುಲರ್ ವೀಡಿಯೋ ಅಂತೂ ಅಲ್ವೇ ಅಲ್ಲ. ಇಟ್ಸ್ ನಾಟ್ ರೆಗ್ಯುಲರ್ ವೀಡಿಯೋ, ಇಟ್ಸ್ ಡೈರೆಕ್ಟ್ ನಾಟ್ 2.0 ವೀಡಿಯೋ, ಆಲ್ಸೋ ಇಟ್ಸ್ ಡೈರೆಕ್ಟ್ 3.0 ವೀಡಿಯೋ ಆಯಿತಾ. So it's a 3.0 video. It consists like in a 4 to 5 questions from each model. Only model 3 I think 6 questions are there. Remaining on all it consists like in 5 questions from each model. Model 2 it will have 4 questions. So ನಿಮ್ಗೆ ಏನಿದೆ ಪ್ರತಿಯೊಂದು ಕೂಡ 5 ಕ್ವಶನ್ಸ್ ಒಳಗಡೆ ಇರುತ್ತೆ. ಇಟ್ ಕನ್ಸಿಸ್ಟ್ 5 ಕ್ವಶನ್ಸ್ ಫ್ರಮ್ ಈಚ್ ಮಾಡಲ್ ಕ್ಯಾರೀಸ್ 14 marks. Okay, 14 marks. And especially for model 5 it carries 20 out of 20 marks, and model 1 also a chances is there to get the 20 out of 20 in model 1 also. ಸೊ ಇನ್ನು ಮೈಕ್ರೋ ಕಂಟ್ರೋಲ್ಸ್ ಆಯಿತಾ. ಸೊ ಇದು ಈಸಿಯಾಗಿ ನೀವು ಮ್ಯಾನೇಜ್ ಮಾಡ್ಬೋದು. ನಾವು ಟೈಮ್ ಈಸ್ 11:25. ಇಟ್ಸ್ ಓಕೆ. ನೀವು ಬೆಳಗ್ಗೆ ನೋಡಿದ್ರು ಅಷ್ಟೇ, ನೀವು ಏನಿದೆ ಅಲ್ಲಿ 8 ಕ್ವಶನ್ಸ್ ಓದಕ್ಕೆ ಟ್ರೈ ಮಾಡಿ ಅಷ್ಟೇ. ಲಿವಿಂಗ್ ದಿಸ್ 5 ಕ್ವಶನ್ ಮೀನ್ಸ್ ಇದು ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಮೀನ್ಸ್ 70 marks ಯು ಕ್ಯಾನ್ ಈಸಿಲಿ ಸ್ಕೋರ್ ಇನ್ ದಟ್ ಆಯಿತಾ. ನಿಮಗೆ 70 marks ಅಂತೂ ಈಸಿ ಸ್ಕೋರ್ ಮಾಡ್ಬೋದು. ಸೊ ಆಲ್ಸೋ 70 ಅಂದರೆ 50+ ಅಂತ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಸಲ್ಲಿ. ಈಸಿ ಕ್ವಶನ್ಸ್ ಇದೆ, ಮೀನ್ಸ್ ಎಲ್ಲ 5 ಕ್ವಶನ್ಸ್ ಅಲ್ವಾ. ಸೊ ಈಸಿಯಾಗಿ ನೀವು ಮ್ಯಾನೇಜ್ ಮಾಡ್ಬೋದು 3.0 ವಿಡಿಯೋನ ಆಯಿತಾ. ನಿಮಗೆ ಆನ್ಸರ್ಸು ಇದು ನಾನು ಅಪ್ಲೋಡ್ ಮಾಡಿಲ್ಲ ಅಂದ್ಕೊತೀನಿ. ಸೊ ಬಟ್ ನೀವೆಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ. ಬಟ್ ವೀಡಿಯೋ ಅಂತೂ ತುಂಬ ಲೇಟ್ ಆಯಿತು, ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊತಿದ್ದೀರಾ ಅಂದ್ಕೊತಿದ್ದೀನಿ. ಸೊ ಆನ್ಸರ್ಸ್ ಆದಷ್ಟು ನಾವು ಅಪ್ಲೋಡ್ ಮಾಡಿದ್ದೀವಿ. ಮೀನ್ಸ್ ಫುಲ್ ಕಂಪ್ಲೀಟಾಗಂತೂ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿದ್ದೀನಿ, ಬಟ್ ವೆರಿ ಟೈಟ್ ಸಿಚುವೇಷನ್ ಇರೋದ್ರಿಂದ ಇವಾಗ ಸೊ ಆದಷ್ಟು ಆನ್ಸರ್ಸ್ ಕಳಿಸಿದ್ದೀನಿ. ನಿಮ್ಮ ನೋಟ್ಸಲ್ಲೇ ನೀವು ಪ್ರತಿಯೊಬ್ಬರು ರೆಫರ್ ಆಗಿದ್ದೀರಾ ಅಂದ್ಕೊತೀನಿ. ತುಂಬ ಥ್ಯಾಂಕ್ ಯು. ಸೊ ಇದೇ ಥರ ನೀವು ಕೂಡ ಆನ್ಸರ್ಸ್ ಪ್ರತಿಯೊಬ್ಬರು ನೋಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮ್ಮ ಗ್ರೂಪಲ್ಲಿ ಏನಿದೆಯಲ್ಲ ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡೋದು ನೋಡಿ ನನಗೂ ತುಂಬ ಖುಷಿಯಾಗುತ್ತೆ. ಮೀನ್ಸ್ ಆನ್ಸರ್ಸು ಅವರು ಇವರು ನೋಡಿಕೊಂಡು ಎಲ್ಲರೂ ಓದೋದು ಎಕ್ಸಾಮ್ಗೆ ಮೈನ್ ಇಂಟೆನ್ಷನ್ ಪ್ರತಿಯೊಬ್ಬರದ್ದು ಒಂದೇ, ಓದಬೇಕು ಎಕ್ಸಾಮಲ್ಲಿ ಬರೀಬೇಕು. ಅದು ನನಗೆ ತುಂಬ ಇಷ್ಟ ಆಯಿತು. ಆ ಥರನೇ ಇರಲಿ. ಸೊ ಬೆಳೆಸ್ರಿ, ಚೆನ್ನಾಗಿ ಮಾಡಿರಿ ಆಯಿತಾ. ಸೊ ಆಯಿತಾ, ನೆಕ್ಸ್ಟ್ ಇಟ್ಸ್ ರೆಗ್ಯುಲರ್ ವೀಡಿಯೋ ಅಲ್ಲ, ಇಟ್ಸ್ 3.0 ವೀಡಿಯೋ. ಓಕೆನಾ. ಫ್ರಮ್ ಈಚ್ ಮಾಡಲ್ ಕ್ಯಾರೀಸ್ 14 out marks ಆಯಿತಾ. ಇನ್ ಕೇಸ್ ಪೇಪರ್ ವಾಸ್ ಈಸಿ ಇನ್ ದಿಸ್ ಮಾಡಲ್ 121 is ಈ ಕ್ಯಾರಿ 20 marks ಆಯಿತಾ. ಓಕೆ, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ ಆಯಿತಾ. ಎಕ್ಸ್ಪ್ಲೈನ್ ದ ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ವಿತ್ ಅ ನೀಟ್ ಬ್ಲಾಕ್ ಡಯಾಗ್ರಾಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಎಕ್ಸ್ಪ್ಲೈನ್ ದ ಆರ್ಕಿಟೆಕ್ಚರ್ ಆಫ್ ಅನ್ ARM ಎಂಬೆಡೆಡ್ ಡಿವೈಸ್, ಸಿಸ್ಟಮ್ ಡಿವೈಸ್ ಎರಡಕ್ಕೂ ಏನು ಅಂತ ನೀವೇ ಹೇಳಬೇಕು ನನಗೆ. ವಿತ್ ಅ ನೀಟ್ ಡಯಾಗ್ರಾಮ್ ಹೇಳು ಅಂದೆ. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ 4 ಮೇಜರ್ ಡಿಸೈನ್ಸ್ ಆಫ್ ರೂಲ್ಸ್ ಆಫ್ RISC ಡಿಸೈನ್ philosophy. ಮತ್ತು how are the monitor and control the internal operations performed ARM core. Briefly explain the purpose of various fields of current program status of a register with a neat diagram. ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರತಿಯೊಂದು ಡಯಾಗ್ರಾಮ್ ಇದೆ. ಸೊ ಒನ್ ಮೋರ್ ಥಿಂಗ್ ಅಡ್ವಾಂಟೇಜ್ ಫಾರ್ ದಿ ಸಬ್ಜೆಕ್ಟ್ ಏನು ಅಂದರೆ ಡಯಾಗ್ರಾಮ್ಸ್ ತುಂಬ ಇದೆ. ಡಯಾಗ್ರಾಮ್ಸಿಂದ ತುಂಬ ಪಾಸ್ ಆಗ್ಬೋದು. ನೀವು ಮೆಕ್ಯಾನಿಕಲಲ್ಲಿ ಇದು ಕಂಪ್ಯೂಟರ್ ಸೈನ್ಸ್ ಅಲ್ವಾ. ಸೊ ನೀವು ಮೆಕ್ಯಾನಿಕಲ್ ಇದೆಯಲ್ಲ, ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮೆಕ್ಯಾನಿಕಲ್ ಸಬ್ಜೆಕ್ಟ್ ಬಂದಿರುತ್ತೆ. ಸೊ ಅದ್ರಲ್ಲಿ ತುಂಬ ಫುಲ್ ಕಂಪ್ಲೀಟಾಗಿ ಟರ್ಬೋ ಇಂಜಿನ್ಸು ಮತ್ತು ಎನರ್ಜಿ ಪವರ್ ಪ್ಲ್ಯಾಂಟ್ಸ್ ಬಗ್ಗೆನೇ ಪ್ರತಿಯೊಂದು ಕೂಡ ಕ್ವಶನ್ಸ್ ಅಲ್ಲೇ ಪದೇ ಕೇಳ್ತಾನೆ ಇರ್ತಾರೆ. ಸೊ ಅದರಿಂದ ನೀವೇನು ಮಾಡ್ತೀರಾ ಅಂದರೆ ಅಲ್ಲೊಮ್ಮೆ ಡಯಾಗ್ರಾಮ್ಸ್ ಇನ್ ಕೇಸ್ ಬಯಾಲಜಿ ಬ್ಯಾಕ್ಗ್ರೌಂಡ್ ಇದ್ದರೆ ಕೂಡ ಬಯಾಲಜಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ ಏನಂದರೆ ಡಯಾಗ್ರಾಮ್ಸು. ಸೊ ಅವರಿಗೆಲ್ಲ ಈಸಿ ಆಗುತ್ತೆ ಫಾರ್ ರೈಟಿಂಗ್ ಎಕ್ಸಾಮ್ಸ್. ಈ ಥರ ಓದೋಕ್ಕೆ ಈ ಸಬ್ಜೆಕ್ಟ್ಸ್ ಆಯಿತಾ. ಜಸ್ಟ್ ನೀವೇನಿಲ್ಲ ಈ ಸಬ್ಜೆಕ್ಟಲ್ಲಿ ಹೌ ಟು ರೈಟ್ ಇನ್ ಯುವರ್ ಎಕ್ಸಾಮ್ಸ್ ಮೀನ್ಸ್ ಯು ಜಸ್ಟ್ ವಾಂಟ್ ಟು ಡೆಫಿನೇಷನು ಮತ್ತು ಡಯಾಗ್ರಾಮ್ ಓನ್ಲಿ ಕ್ಯಾರೀಸ್ ಫುಲ್ ಮಾರ್ಕ್ಸ್ ಆಯಿತಾ. ಎಂತಕ್ಕಂದರೆ ಡೆಫಿನೇಷನ್ ಒಂದು ಬಯಟನ್ನು ಮಾಡಿ ಏನೋ ಒಂದು ಮಾಡಿ ಬರೀರಿ ಆಯಿತಾ, ಓನ್ ವರ್ಡ್ಸಲ್ಲಿ ಏನೋ ಒಂದು. ಸೊ ಪಕ್ಕ ಡಯಾಗ್ರಾಮ್ ಇರಬೇಕು, ಮೀನ್ಸ್ ಪಕ್ಕ ಡೆಫಿನೇಷನ್ಸ್ ಮತ್ತು ಡಯಾಗ್ರಾಮ್ಸು ಪಕ್ಕ ಇರಬೇಕು. ಆಫ್ಟರ್ ದಟ್ ಎಕ್ಸ್ಪ್ಲನೇಷನ್ ರೈಟ್ ಇನ್ ಓನ್ ವರ್ಡ್ಸ್. 1.5 page ಶುಡ್ ಬಿ ದೇರ್ ಫಾರ್ ಈಚ್ ಕ್ವಶನ್ ಆಯಿತಾ. 1.5 sheet ಶುಡ್ ಬಿ ದೇರ್ ಆಯಿತಾ. ಬ್ರೋ ನಂದು ಫುಲ್ ಕರೆಕ್ಟ್ ಇದೆ, ಐ ರೋಟ್ ಫುಲ್ ಕರೆಕ್ಟ್ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಆಲ್ಸೋ ದೇ ವಿಲ್ ನಾಟ್ ಗಿವ್. ಇಟ್ ಶುಡ್ ಬಿ ಕಂಟೆಂಟ್ 1.5 page ಅಟ್ ಲೀಸ್ಟ್. ಓಕೆ, ಅದು ಮಾಡಿದ್ರೆ ನಿಮಗೆ ಕೊಡ್ತಾರೆ ಎಕ್ಸಾಮ್ನಲ್ಲಿ. ಸೊ ಇನ್ ದ 5 questions 2 questions is going to come in your exams. For two questions for it carries a 14 marks. In case paper was easy it will come like 20 marks in from this model only. So let's go to the model 2. 32-bit ARM instructions with examples. It's a very important questions. It's a fixed questions from first one. It's a fixed, and also explain the arithmetic. Actually it's not second one, it's included question only. Next, explain the different types of processing instructions ARM, different branch of instructions of ARM. From this model 2 it carries only 4 questions. Okay, explain the single register and load store in the addressing modes and syntax table and index mode, and with an example. Very important question. Explain the following for RSC, MLA and STRH, SWH. In this 4 of the question or 2 questions is coming for your exams. So it carries like 14 marks in this model. Okay, you can get easily. Okay, if paper was easy you will get easily 20 out of 20. Okay,
Actually module 3 we didn't upload also, we didn't wrote also. Why? Because it has a more topics. It will be more difficult to you to read also, so we didn't upload that. Okay, let's see that. BC 401, right? Yeah, no 401, it's a 402. Yeah, in that let's see the important questions. Yeah, you can see here model 3. Yeah, if you have any of means ಟೈಮ್ ಯಾರನ್ನ ತುಂಬ ಜಾಸ್ತಿ ಇದ್ದರೆ ನಿಮಗೆ ಮೀನ್ಸ್ ಇಫ್ ಎನಿ ಮೋರ್ ಟೈಮ್ ಇದ್ದರೆ ಇದರಿಗೆ ಇಷ್ಟು ಕ್ವಶನ್ಸಲ್ಲಿ ನೀವು ಪಾರ್ಟ್ 3 ಇಂದ ಡೆವಲಪಿಂಗ್ ಇದೇನಿದೆಯಲ್ಲ just leave these 3 questions. Okay, 4 questions, you just focus on these 2 parts. Explain see looking means see looping of structure ARM ಮತ್ತು pointer alsing ಮತ್ತು ARM ಮತ್ತು develop ARM 10 integers numbers ಮತ್ತು C function target ಮತ್ತು different types of provided data type can be used to C program. Very important. So in the 6 questions only you will going to get 2 questions. Okay, so don't leave these 2 parts. Okay, ಲೆಟ್ಸ್ ಇದೆ model 4. ಓಕೆ, model 4 ಹೋಗಿನ ಮುಂಚೆ ಇದುವರೆಗೂ ತುಂಬ ಈ ಕಂಟೆಂಟ್ ಏನಿದೆ ನಿಮ್ಗೆ ತುಂಬ ಇವಾಗವರೆಗೂ ನೋಡ್ತಾ ಇದ್ದೀರಾ, ಇಷ್ಟೊಂದು ನಿಮ್ಗೆ ಅರ್ಥ ಆಗ್ತಿದೆ ಅಂದರೆ ಜಸ್ಟ್ ಒಂದೇ ಮಾಡಬೇಕಾಗಿರೋದು, ನಮ್ಗೆ ಇದೇ ಥರ ಮೋಟಿವೇಶನ್ ಕೊಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಆಗಿಬಿಡಿ. ನಮ್ಗೆ ಇದೇ ಥರ ನಿಮ್ಮ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಇನ್ನೂ ಇದೇ ಥರ ಮೋರ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ ನೆಕ್ಸ್ಟ್ ಒನ್ model 4 ವಾಟ್ ದ ಇಂಟರ್ಪ್ರೆಟ್ and discuss the interpret and vector table with the diagram. Very important diagram ಇರುತ್ತೆ. So with the new diagram explain the ARM exceptions and modes. Very important. Explain the ARM process of exceptions and modes, vector table exception priorities. ಮತ್ತು explain the assigning of interpret and interpret latency. ಮತ್ತು ವೆರಿ ಇಂಪಾರ್ಟೆಂಟ್ IQR exceptions ಮತ್ತು ARM based systems. Very important. In these 6 questions, one question is fixed for your exams. Actually we are not lying anything. Okay, we are doing fast videos because you want to read. So in this 6 questions, one question is fixed for your exams. Okay, so you can score like 14 marks out of 20 in this model also. Okay, next if you see the model 5, yeah, model 5 also I think we gave more questions. It's okay, 4 5 6 7 questions it happened, right? It's okay. Actually it's from regular video only. We didn't do for model 5 any some important questions again. Because you should take model 5 20 of 20. Why? Because the back plan of our ಚಾನಲ್. ಓಕೆ, ಮೀನ್ಸ್ ಏನಂದರೆ ಇದು ಬ್ಯಾಕ್ ಬೋನ್ ಆಗಿರುತ್ತೆ. ಮೀನ್ಸ್ ಬ್ಯಾಕಪ್ ಪ್ಲ್ಯಾನ್ ಇದು. ಎಂತಕ್ಕೆಂದರೆ ನೀವು ಅಕಸ್ಮಾತ್ ಇನ್ ಕೇಸಲ್ಲಿ ನಿಮಗೆ model 3ಯಲ್ಲಿ 2 ಕ್ವಶನ್ ಬಂದಿರೋಂದ್ರೂ ಇದು ಕೂಡ ಇದು ಕವರ್ ಆಗ್ಬೋದು 20 ಮಾರ್ಕ್ಸ್ ಇಲ್ಲಿ. ಸೊ ಇಟ್ ವಿಲ್ ಕವರ್ 20 ಮಾರ್ಕ್ಸ್ ಇಫ್ model 3 in that any not important questions is not came means it will cover up. Okay, so next one with the need diagram explain the basic architecture of cache memory, basic operations with cache controller, and with the need block diagram explain the associated cache and discuss the basic architecture and cache memory with the need diagram. Explain the in detail memory architecture and cache memory with the need diagram 4 KB 4 ways to set up. It's not important but it's so try to read. Okay, explain the process of inward mapping main memory cache memory, mention any 4 relationship between the cache memory and main memory. Okay, so in this 6 questions 7 questions is there, right? In this 7 question 3 questions is going to come in the exams. It's fixed out of fixed ಆಯಿತಾ. ಸೊ 3 questions it carries a 20 marks in this model. ಸೊ ಪ್ರತಿಯೊಬ್ಬರು ನೋಡ್ಕೊಳ್ಳಿ, ಈ model 5 ಕೂಡ ಈಸಿಯಾಗಿ ತೊಗೋಬೋದು ಔಟ್ ಆಫ್ ಫೋಟೋ. ಸೊ ಇವಾಗವರೆಗೂ ನೋಡಿದರೆ ನಿಮಗೆ ತುಂಬ ಏನೋ ಇಂಟ್ರೆಸ್ಟೆಡ್ ಆಗಿ ಅನಿಸಿರುತ್ತೆ ನಿಮಗೆ ಈ ಚಾನಲಿಂದ. ಸೊ ಇವಾಗ ಏನಿಲ್ಲ, ನೀವು ಜಸ್ಟ್ ಒಂದೇ ಮಾಡಬೇಕು, ನಾಳೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಷ್ಟೇ, ನಿಮ್ಗೆ ಏನಿಲ್ಲ. ಸೊ ನಿಮ್ಮ ಹತ್ರ ಏನಿದೆ ನಾನು ಆದಷ್ಟು ನಾವು ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀವಿ. ಬಟ್ ನಿಮ್ಮ ಹತ್ರ ಏನಿದೆ ತುಂಬ ಬರ್ತಿದ್ರೆ ಇಟ್ಸ್ ಓಕೆ, ನಂಗೆ ಪರ್ಸ್ನಲಾಗೂ ಸೆಂಡ್ ಮಾಡ್ಬೋದು. ಸೊ ಅದರಿಂದ ನಾನು ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ತೀನಿ, ಅವ್ರು ಕೂಡ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ನಾಳೆ ಎಕ್ಸಾಮ್.